ನಮಸ್ಕಾರ. ಎಂಎಸ್ಎಂಇ ಶಕ್ತಿಯಿಂದ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾ ಇದೀವಿ. ಸಸ್ಟೈನಬಿಲಿಟಿಯನ್ನ ತಿಳ್ಕೊಂಡು ಭವಿಷ್ಯವನ್ನ ರೂಪಿಸೋಣ. ಪ್ರಕೃತಿಗೆ ನಮಸ್ಕಾರ ಹೇಳ್ತಾ ಸಿದ್ಬಿ ಎಂಎಸ್ಎಂಇ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಹೇಳ್ತಾ ಇವತ್ತು 7ನೇ ಎಪಿಸೋಡನ್ನ ಶುರು ಮಾಡೋಣ. ಥೀಮ್ ಏನಂದ್ರೆ ಗ್ರೀನ್ ಫೈನಾನ್ಸ್ ಅಂಡ್ ಸಸ್ಟೈನಬಲ್ ಎಂಎಸ್ಎಂಇ ಗ್ರೋತ್. ಇಲ್ಲಿ ನಾವು ತಿಳ್ಕೊಳ್ಳೋಣ ಗ್ರೀನ್ ಫೈನಾನ್ಸ್ ಅಂದ್ರೆ ಏನು, ಸತತ ವಿಕಾಸದ ದಾರಿಯಲ್ಲಿ ಎಂಎಸ್ಎಂಇಸ್ ಹೇಗೆ ಮುಂದುವರಿಬಹುದು, ಯಾವ್ಯಾವ ಯೋಜನೆಗಳ ಲಾಭವನ್ನ ಪಡ್ಕೋಬಹುದು, ಜೊತೆಗೆ ESG ಮತ್ತೆ BRSR ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ತಿಳ್ಕೊಳ್ಳೋಣ. ನಾನು ಅಮಿತ್ ಅರೋರಾ, ಚರ್ಚೆಗೋಸ್ಕರ ದೂರದರ್ಶನ ಸ್ಟುಡಿಯೋ ಅಲ್ಲಿ. ನನ್ ಜೊತೆ ಇದ್ದಾರೆ ಡಾಕ್ಟರ್ ಅಶೋಕ್ ಕುಮಾರ್. ನಮಸ್ಕಾರ. ನಮಸ್ಕಾರ. ಫಾರ್ಮರ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯಿಂದ. ಡಾಕ್ಟರ್ ಅಶೋಕ್, ನಾವು ಸಸ್ಟೈನಬಲ್ ಎಂಎಸ್ಎಂಇ ಬಗ್ಗೆ ಮಾತಾಡೋದಾದ್ರೆ ಇದ್ರಲ್ಲಿ ಯಾವ್ದೆಲ್ಲ ಮೊದಲನೇ ಹೆಜ್ಜೆ ಇದೆ, ಯಾವ ತರದ ಗ್ರೀನ್ ಇನಿಷಿಯೇಟಿವ್ ಬಿಸ್ನೆಸ್ ಅನ್ನ ಮುನ್ನಡೆಸುತ್ತೆ? ಎಲ್ಲದಕ್ಕೂ ಮುಂಚೆ ನಾವು ಎನರ್ಜಿ ಎಫಿಷಿಯನ್ಸಿನ ನೋಡ್ತೀವಿ. ಆಮೇಲೆ ಯಾವುದೇ ಎಕೋ ಫ್ರೆಂಡ್ಲಿ ಇನಿಷಿಯೇಟಿವ್ಸ್ ಇರುತ್ತೋ ಎನ್ವಿರಾನ್ಮೆಂಟ್ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಆಗುವಂಥದ್ದು ಅದನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ಆಕ್ಟಿವಿಟೀಸ್ನ ನೋಡ್ತೀವಿ. ಉದಾಹರಣೆಗೆ ರೀಸೈಕ್ಲಿಂಗ್, ರೀಯೂಸಿಂಗ್ ಮಾಡೋದು, ಇದೆಲ್ಲನೂ ಗ್ರೀನ್ ಇನಿಷಿಯೇಟಿವ್ ಒಳಗಡೆ ಬರುತ್ತೆ. ಓಕೆ, ಈಗ ಪೊಲ್ಯೂಷನ್ ಕಂಟ್ರೋಲ್ ಆಯ್ತು, ರಿನ್ಯೂವಬಲ್ ಎನರ್ಜಿಯನ್ನ ಅಡಾಪ್ಟ್ ಮಾಡೋದಿದ್ರೆ ಸರ್ಕ್ಯುಲರ್ ಎಕಾನಮಿನೂ ಇದ್ರಲ್ಲೇ ಬರುತ್ತೆ. ಇದ್ರ ಭಾಗನೇ ಆಗಬಹುದು. ಸಾಕಷ್ಟು ಪದಗಳು ನಮ್ ಮುಂದೆ ಬರುತ್ತೆ. ನೆಟ್ ಝೀರೋ, ಕಾರ್ಬನ್ ಫುಟ್ ಪ್ರಿಂಟ್, ಗ್ರೀನ್ ವಾಷಿಂಗ್. ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲಾಗಿ ಡಾಕ್ಟರ್ ಅಶೋಕ್, ಕಾರ್ಬನ್ ಫುಟ್ ಪ್ರಿಂಟ್, ಇದನ್ನ ಗ್ರೀನ್ ಹೌಸ್ ಗ್ಯಾಸ್ ಅಂತಾನು ಹೇಳ್ತಾರೆ. ಇದನ್ನ ತಿಳಿಸ್ಕೊಡ್ತೀರಾ? ಗ್ರೀನ್ ಹೌಸ್ ಗ್ಯಾಸ್ ಯಾವ ತರದ ಗ್ಯಾಸ್ ಆಗಿರುತ್ತೆ ಅಂದ್ರೆ ಅದು ಹೆಚ್ಚೋದ್ರಿಂದ ನಮ್ಮ ಭೂಮಿಯ ತಾಪಮಾನ ಕೂಡ ಹೆಚ್ಚುತ್ತೆ. ಅದರಿಂದಾಗಿ ವಾತಾವರಣದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಸೊ ಈ ಗ್ಯಾಸ್ನ ಫುಟ್ ಪ್ರಿಂಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಏನಿದೆ, ಅವರು ಯಾವುದೇ ಉತ್ಪನ್ನಗಳನ್ನು ಉತ್ಪಾದಿಸ್ತಾರೋ ಅದರಿಂದ ಕಾರ್ಬನ್ ಎಷ್ಟು ಎಮಿಷನ್ ಆಗುತ್ತೆ ಅನ್ನೋದು. ಫುಟ್ ಪ್ರಿಂಟ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಯಾವ್ದಾದ್ರೂ ಯೂನಿಟ್ ಇಂದ ಕಾರ್ಬನ್ ಎಮಿಷನ್ ಜಾಸ್ತಿ ಆಗ್ತಿದ್ರೆ ಅದರ ಫುಟ್ ಪ್ರಿಂಟ್ ಜಾಸ್ತಿ ಇರುತ್ತೆ. ಯಾರ್ದು ಎಮಿಷನ್ ಕಡಿಮೆ ಇರುತ್ತೋ ಅದ್ರ ಫುಟ್ ಪ್ರಿಂಟ್ ಕಡಿಮೆ ಇರುತ್ತೆ. ಡಾಕ್ಟರ್ ಅಶೋಕ್, ನಾವು ಎಮಿಷನ್ ಬಗ್ಗೆ ಮಾತಾಡುವಾಗ ಕೇಳಿರ್ತೀವಿ ಸ್ಕೋಪ್ 1, ಸ್ಕೋಪ್ 2, ಸ್ಕೋಪ್ 3. ಇದ್ರಲ್ಲಿರೋ ವ್ಯತ್ಯಾಸಗಳೇನು? ಕಾರ್ಬನ್ ಎಮಿಷನ್ ಇದೆಯಲ್ಲ, ಅದು ಯಾವುದೇ ಉದ್ಯೋಗದ ಪ್ರಿಮಿಸಿಸ್ ಅಲ್ಲಿ ನಡೆಯುತ್ತೆ ಮತ್ತು ಆ ಉದ್ಯಮಿಯ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದು ಸ್ಕೋಪ್ 1 ಆಯ್ತು. ಇದಕ್ಕೆ ನಾವು ಹೇಳ್ತೀವಿ ಡೈರೆಕ್ಟ್ ಎಮಿಷನ್, ಯಾಕಂದ್ರೆ ಡೈರೆಕ್ಟ್ ಕಂಟ್ರೋಲ್ ಇರುತ್ತೆ. ಮತ್ತೆ ಎರಡನೇದು ಇಂಡೈರೆಕ್ಟ್ ಎಮಿಷನ್, ಅಂದ್ರೆ ನೀವು ವಿದ್ಯುತ್ ಶಕ್ತಿ ಬಳಸಬೇಕು. ಅದರಲ್ಲಿ ಈ ನಿಮ್ಮ ಉದ್ಯಮಿ ಏನನ್ನ ಬಳಸ್ತಾ ಇದಾರೋ ಅದ್ರ ಮೇಲೆ ಅವರಿಗೆ ಕಂಟ್ರೋಲ್ ಇರಲ್ಲ. ಹಾಗಾಗಿ ಇದಕ್ಕೆ ಸ್ಕೋಪ್ 2 ಎಮಿಷನ್ ಅಂತ ಹೇಳ್ತೀವಿ. ಮತ್ತೆ ಸ್ಕೋಪ್ 3 ಅಲ್ಲಿ ಯಾವ ತರ ಎಮಿಷನ್ ಇರುತ್ತೆ ಅಂತಂದ್ರೆ, ಯಾವುದೋ ವಸ್ತು ತರೋದಕ್ಕೆ, ಲಾಜಿಸ್ಟಿಕ್ಸ್ಗೋಸ್ಕರ, ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ, ಇದ್ರಲ್ಲೆಲ್ಲ ಉದ್ಯಮಿ ತಮ್ಮ ಕೆಲಸಕ್ಕೆ ಏನನ್ನೆಲ್ಲ ಬಳಸ್ತಾರೋ ಇದರಿಂದ ಏನೆಲ್ಲ ಎಮಿಷನ್ ಬರುತ್ತೋ ಆ ಎಲ್ಲಾ ಕೆಟಗರಿಗಳನ್ನು ಸ್ಕೋಪ್ 3 ಹಾಕ್ತಿವಿ. ಹಾಗಾದ್ರೆ ನೀವ್ ಹೇಳ್ತಿರೋದು ಸ್ಕೋಪ್ 1 ಡೈರೆಕ್ಟ್ ಎಮಿಷನ್ ಅಂತನಾ, ಸ್ಕೋಪ್ 2 ಪರ್ಚೇಸ್ ಎನರ್ಜಿ ಎಮಿಷನ್, ಮತ್ತೆ ಸ್ಕೋಪ್ 3 ವ್ಯಾಲ್ಯೂ ಎಡಿಷನ್ ಆಯ್ತು. ಆದ್ರೆ ಬಿಸ್ನೆಸ್ ಮಾಡೋರ್ಗೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಈಗ ನೀವು ಗ್ರೀನ್ ಇನಿಷಿಯೇಟಿವ್ ಬಗ್ಗೆ ಹೇಳಿದ್ರಿ, ಕಾರ್ಬನ್ ಫುಟ್ ಪ್ರಿಂಟ್ಸ್ ನ ಕಡಿಮೆ ಮಾಡೋದ್ರ ಬಗ್ಗೆ ಹೇಳಿದ್ರಿ. ಇದು ಪರ್ಯಾಯ ಮಾರ್ಗವಾಗಿರುತ್ತೆ. ಇದರಿಂದ ಬಿಸ್ನೆಸ್ ಏನು ಉಪಯೋಗ? ಈ ವ್ಯಾಪಾರ ಮತ್ತು ಪರಿಸರ ಎರಡು ಬೇರೆ ಬೇರೆ ಅಲ್ಲ. ಇವೆರಡರ ನಡುವೆ ತುಂಬಾನೇ ಸ್ಟ್ರಾಂಗ್ ರಿಲೇಷನ್ ಇದೆ. ಎಷ್ಟು ನೀವು ಬಿಸ್ನೆಸ್ನ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮಾಡ್ತಿರೋ ಇಲ್ಲ ಗ್ರೀನಿಂಗ್ ಮಾಡ್ತಿರೋ ಅಷ್ಟೇ ನೀವು ಬಿಸ್ನೆಸ್ ಅಲ್ಲಿ ಕಾಂಪಿಟೇಟಿವ್ ಆಗಿರ್ತೀರಾ. ಹೌದು, ಖಂಡಿತ. ಇದಕ್ಕೋಸ್ಕರ ಎಲ್ಲರೂ ಭಾಗವಹಿಸೋದು ಮುಖ್ಯ ಆಗುತ್ತೆ. ಇನ್ನೊಂದ್ ಪದ ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ಗ್ರೀನ್ ವಾಷಿಂಗ್. ಇದ್ರ ಅರ್ಥ ಏನು? ನಿಜವಾಗ್ಲೂ ಮಾಡ್ದೇನೆ ನಾವು ಅದನ್ನ ಕ್ಲೇಮ್ ಮಾಡ್ತೀವಿ, ಗ್ರೀನ್ ಇನಿಷಿಯೇಟಿವ್ ತಗೊಂಡಿದೀವಿ ಅಂತ ನಮ್ಮ ಬಿಸ್ನೆಸ್ ಅಲ್ಲಿ. ಅವರು ಈ ವಾಸ್ತವದಲ್ಲಿ ಇದೇನು ಗ್ರೀನ್ ಆಕ್ಟಿವಿಟಿನ ಮಾಡಿಲ್ವೋ, ಬರೀ ಮಾಡ್ತೀವಿ ಅಂತ ಹೇಳ್ತಿದಾರೋ ಅದಕ್ಕೆ ನಾವು ಗ್ರೀನ್ ವಾಷಿಂಗ್ ಅಂತ ಹೇಳ್ತೀವಿ. ಇನ್ನೊಂದ್ ಪದ ಬರುತ್ತೆ ನೆಟ್ ಝೀರೋ. ಮತ್ತೆ ವೀಕ್ಷಕರಿಗೆ ಹೇಳ್ಬೇಕು, ಭಾರತ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ 2070 ಇದನ್ನ ಗಳಿಸೋ ಗುರಿ ಇಟ್ಟಿದ್ದಾರೆ. ನೆಟ್ ಝೀರೋ ಅಂದ್ರೆ ಏನು? ಇಡೀ ಜಗತ್ತು ಈ ವಾತಾವರಣದ ಕ್ಲೈಮೇಟ್ ಚೇಂಜ್ನ ಪರಿಣಾಮವನ್ನ ಏನ್ ಅನುಭವಿಸ್ತಾ ಇದೆಯೋ ಅದರಿಂದಾಗಿ ತುಂಬಾನೇ ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ. ಅದನ್ನ ತಡೆಯೋದಕ್ಕೆ ಮುಖ್ಯವಾಗಿರೋದೇನೆಂದ್ರೆ ಕಾರ್ಬನ್ ಎಮಿಷನ್ ಏನಿದೆ ಅದನ್ನ ಆದಷ್ಟು ಕಡಿಮೆ ಮಾಡಬೇಕು. ಇದು ಎಲ್ಲಾ ದೇಶಗಳ ಒಂದು ಗುರಿಯಾಗಿದೆ. ನಾವು ನಮ್ಮ ದೇಶದ ಟೋಟಲ್ ನೆಟ್ ಕಾರ್ಬನ್ ಎಮಿಷನ್ ಏನಿದೆ ಅದನ್ನ ಝೀರೋ ಮಾಡಬೇಕು ಅಂತ. ಒಂದು ಯೂನಿಟ್ ಎಂಎಸ್ಎಂಇ ಯೂನಿಟ್ ಏನಿದೆ, ಕೆಲವು ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಅದರಿಂದ ಮೊದಲಿಗೆ ತಮ್ಮ ಎಮಿಷನ್ ಕಡಿಮೆ ಆಗಬೇಕು, ಎಫಿಷಿಯನ್ಸಿ ಆಕ್ಟಿವಿಟಿಗಳನ್ನು ಮಾಡಬೇಕು, ಕೆಲವು ಮಟೀರಿಯಲ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದರಿಂದ ಎಮಿಷನ್ ಕಡಿಮೆ ಆಗಬೇಕು. ಆದ್ರೆ ಕೆಲವು ಪ್ರೋಸೆಸ್ಗಳೇನಿದೆ ಅದರಲ್ಲಿ ಖಂಡಿತವಾಗ್ಲೂ ಎಮಿಷನ್ ಅನ್ನ ಝೀರೋ ಮಾಡೋದು ಕಷ್ಟ ಆಗಿರುತ್ತೆ. ಹಾಗಾಗಿ ಕೊನೆ ಮಟ್ಟದಲ್ಲಿ ಎಮಿಷನ್ ಏನಾಗುತ್ತೋ ಅದನ್ನ ಆಫ್ಸೆಟ್ ಮಾಡಬೇಕು. ಅದನ್ನ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಬೇರೆ ಜಾಗದಲ್ಲಿ ಆಫ್ಸೆಟ್ ಮಾಡಬೇಕಾಗತ್ತೆ. ನಮ್ ದೇಶ ಏನಿದೆ 2070 ನೆಟ್ ಝೀರೋ ಆಗ್ಬೇಕು ಅಂತ ಅನ್ಕೊಂಡಿದೆ. ಇದ್ರ ಅರ್ಥ ನಮ್ ದೇಶದಲ್ಲಿ ಎಮಿಷನ್ ಆಗೋದೇ ಇಲ್ಲ ಅಂತಲ್ಲ. ನಮ್ ದೇಶದಲ್ಲಿ ಎಮಿಷನ್ ಆಗುತ್ತೆ.
ಮತ್ತೆ ಎಷ್ಟು ಎಮಿಷನ್ ನಾವೆಲ್ಲ ಮಾಡಿದ್ಮೇಲೆ ಉಳಿಯುತ್ತೋ ಅದಕ್ಕೆ ನಾವು ಬೇರೆ ಉಪಾಯಗಳನ್ನ ಮಾಡಬೇಕು. ರಿನ್ಯೂವಬಲ್ ಎನರ್ಜಿ ಹಾಕ್ತಿವಿ, ಸೋಲಾರ್ ಎನರ್ಜಿ ಹಾಕ್ತಿವಿ, ಫಾರೆಸ್ಟ್ರಿ ಹಾಕ್ತಿವಿ. ಅದರಿಂದ ಬ್ಯಾಲೆನ್ಸ್ ಆಗುತ್ತೆ. ಅದೇನು ಉಳಿಯುತ್ತೋ ಅಥವಾ ಉಳಿಸ್ತೀವೋ ನಮ್ಮ ಎಮಿಷನ್ ಏನಿದೆ ಅದು ಬ್ಯಾಲೆನ್ಸ್ ಆಗಬೇಕು. ಇದು ನೆಟ್ ಏನಿದೆ ಅಲ್ಟಿಮೇಟ್ ಆಗಿ ಝೀರೋ ಆಗಬೇಕು. ಸರಿ, ಒಂದ್ ವೇಳೆ ನೆಟ್ ಝೀರೋ ಅಲ್ಲಿ ಒಬ್ಬ ಬಿಸ್ನೆಸ್ನ ಶುರು ಮಾಡ್ಬೇಕು ಅನ್ಕೊಂಡ್ರೆ ಡಾಕ್ಟರ್ ಅಶೋಕ್ ಅವರ ಮೊದಲನೇ ಹೆಜ್ಜೆ ಏನು? ಎಲ್ಲದಕ್ಕಿಂತ ಮೊದಲು ಯೂನಿಟ್ ತಮ್ಮನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ತಮ್ಮ ಕಾರ್ಬನ್ ಎಮಿಷನ್ ಏನಿದೆ ಅದರಲ್ಲಿ ಮೊದಲಿಗೆ ಎನರ್ಜಿಯ ಸೋರ್ಸಸ್ ಏನಿದೆ, ಯಾವ ಥರದ ಸೋರ್ಸಸ್ ಬಳಸ್ತಾ ಇದ್ದೀವಿ, ಯಾವುದರಲ್ಲಿ ಜಾಸ್ತಿ ಎಮಿಷನ್ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಅದನ್ನ ಅಸೆಸ್ ಮಾಡಿ ಬೇಸ್ ಲೈನ್ನ ಸೆಟ್ ಮಾಡಬೇಕು. ಮತ್ತೆ ಯಾವ ಟೆಕ್ನಾಲಜಿ ನಿಮಗೆ ಯಾವ ಮಷಿನ್ಗಳನ್ನ ಹಾಕ್ಬೋದು, ಮತ್ತೆ ಆ ಮಷಿನ್ಗಳಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ, ಮತ್ತೆ ಆ ಬೆನಿಫಿಟ್ ಕೂಡ ಎಷ್ಟು ಸಮಯದಲ್ಲಿ ಸಿಗುತ್ತೆ, ಇದೆಲ್ಲವನ್ನು ಉದ್ಯಮಿಗಳು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ನಾನಿವಾಗ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ರಿಟರ್ನ್ ಯಾವಾಗ ಬರುತ್ತೆ, ಉದ್ಯಮಿ ತಮ್ಮ ಕೆಪಾಸಿಟಿ ಪ್ರಕಾರ ಎಷ್ಟು ಇನ್ವೆಸ್ಟ್ ಮಾಡಬಹುದು, ಅದ್ರ ಪ್ರಕಾರವಾಗಿ ಅವರು ಟೆಕ್ನಾಲಜಿನ ಬಳಸಬಹುದು. ಅವರ ಎಮಿಷನ್ ಕಂಟ್ರೋಲ್ ಮಾಡೋದಕ್ಕೆ ಅವರಿಗೆ ಬೆನಿಫಿಟ್ ಆಗ್ಬೋದು. ಸರಿ, ಬನ್ನಿ ನಿಮ್ಗೋಸ್ಕರ ರೀಕ್ಯಾಪ್ ಮಾಡೋಣ. ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೀನ್ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನಾಗಿರ್ಬೇಕು? ಎಂಎಸ್ಎಂಇಗಳಿಗೆ ಗ್ರೀನ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿಯ ಹೆಜ್ಜೆಗಳು. ಒಂದು ಬೇಸ್ ಲೈನ್ ಮಾಡಿ, ಸಿಂಪಲ್ ಆಗಿ ಎನರ್ಜಿ ಮತ್ತೆ ಎಮಿಷನ್ ಅನ್ನ ತಿಳ್ಕೊಳ್ಳಿ. ಮತ್ತೆ ಆ ಎಮಿಷನ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, ಅದು 1, 2 ಅಥವಾ 3. ಎನರ್ಜಿ ಎಫಿಷಿಯಂಟ್ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳಿ. ಮತ್ತೆ ಕಡಿಮೆ ಎನರ್ಜಿ ಮತ್ತೆ ಇಂಧನ ಇದನ್ನ ತಿಳ್ಕೊಳ್ಳೋಂತ ಟೆಕ್ನಾಲಜಿ ಮತ್ತೆ ಮಿಷಿನ್ ಅನ್ನ ಬಳಸಿ. ರಿನ್ಯೂವಬಲ್ ಎನರ್ಜಿ, ವೇಸ್ಟ್ ಮತ್ತೆ ವಾಟರ್ ಸೊಲ್ಯೂಷನ್ಸ್ ಅಡಾಪ್ಟ್ ಮಾಡ್ಕೊಳ್ಳಿ. ಆಫ್ಸೆಟ್ಟಿಂಗ್, ಬ್ಯಾಲೆನ್ಸ್ ಕಾರ್ಬನ್ ಕ್ರೆಡಿಟ್ಸ್ ಹಾಗೂ ಆಫ್ಸೆಟ್ ಪ್ರಾಜೆಕ್ಟ್ಸ್ ಗಳಿಂದ ಫುಲ್ ಕಾರ್ಬನ್ ಇಂಪ್ಯಾಕ್ಟ್ ಅನ್ನ ನ್ಯೂಟ್ರಲ್ ಮಾಡಿ. ಒಂದ್ ವೇಳೆ ಯಾರಾದ್ರೂ ಎಂಎಸ್ಎಂಇಸ್ಗಳು ಈ ಗ್ರೀನ್ ಇನಿಷಿಯೇಟಿವ್ಸ್ ಅನ್ನ ಬಳಸಬೇಕು ಅಂದ್ರೆ ಡಾಕ್ಟರ್ ಅಶೋಕ್ ಇದಕ್ಕೆ ಫೈನಾನ್ಸ್ ಸಿಗುತ್ತಾ? ಯಾಕಂದ್ರೆ ಈ ಪದದಲ್ಲೇ ಇದೆ ಗ್ರೀನ್ ಫೈನಾನ್ಸ್. ಫೈನಾನ್ಸ್ ಅಂದ್ರೆ ಗ್ರೀನ್ ಇನಿಷಿಯೇಟಿವ್ ಸ್ಕೀಮ್ನ ಪ್ರಮೋಟ್ ಮಾಡೋದಕ್ಕೆ ಮಾಡಿದೀವೋ ಮತ್ತೆ ಅವೈಲಬಲ್ ಇದಾವೋ. ಕೆಲವು ಸಂಸ್ಥೆಗಳು ಕೊಡ್ತಿದ್ದಾವೆ, ಮಿನಿಸ್ಟ್ರಿ ಕೊಡ್ತಾ ಇದೆ, ಮತ್ತೆ ತುಂಬಾನೇ ಆಪ್ಷನ್ಸ್ ಇದಾವೆ ಈ ಎಂಎಸ್ಎಂಇಗಳಿಗಾಗಿ. ಅವರು ಅವುಗಳನ್ನ ಬಳಸ್ಕೋಬಹುದು. ಸರಿ, ನಮ್ಮೆಲ್ಲರಿಗೂ ಒಂದೇ ಅಡ್ರೆಸ್, ಅದು ಪ್ಲಾನೆಟರ್. ಡಾಕ್ಟರ್ ಅಶೋಕ್ ಅವ್ರು ಹೇಳ್ದಾಗೆ ಸತತ ವಿಕಾಸದ ಇನ್ನೊಂದು ಪದ ಏನು ಅಂದ್ರೆ ವಾತಾವರಣನು ಚೆನ್ನಾಗಿರ್ಬೇಕು. ಯಾಕಂದ್ರೆ ಇದೇ ನಮ್ಮ ಅಸ್ತಿತ್ವ ಮತ್ತೆ ವಿಕಾಸದ ಜೊತೆ ಸೇರಿದೆ. ಈಗ ಒಂದು ಬ್ರೇಕ್ ನಂತರ ನಾವು ತಿಳ್ಕೊಳ್ಳೋಣ ಯಾವ್ಯಾವ ಪಾಲಿಸೀಸ್ ಮತ್ತೆ ಗವರ್ಮೆಂಟ್ ಸ್ಕೀಮ್ಸ್ ಇದೆ, ಅದರ ಲಾಭವನ್ನ ನಿಮ್ಮ ಬಿಸ್ನೆಸ್ ಪಡ್ಕೋಬೋದಾ ವಿಕಾಸದ ದಾರಿಯಲ್ಲಿ. ಒಂದು ಬ್ರೇಕ್ ನಂತರ. ಸಿಡ್ಬಿಯ 4E ಯೋಜನೆಗಳು ಎಂಎಸ್ಎಂಇಯ ಆಧುನೀಕರಣ ಮತ್ತೆ ವಿದ್ಯುತ್ ಉಳಿತಾಯದ ಒಂದು ಮಾಧ್ಯಮ. ಇದರಿಂದಾಗಿ ಹೊಸ ಮಷಿನರಿ ಮತ್ತು ಉಪಕರಣಗಳಿಗೆ 100% ಫೈನಾನ್ಸಿಂಗ್ ದೊರೆಯುತ್ತದೆ. ಇಲ್ಲ 75% ಲೋನ್ ಕೂಡ ಸಿಗುತ್ತದೆ. ಸುಮಾರು 15 ಕೋಟಿಗಳವರೆಗೂ ಲೋನ್ ಕೂಡ ದೊರೆಯುತ್ತದೆ. ಅದರಲ್ಲಿ ಸೋಲಾರ್ ಪ್ರಾಜೆಕ್ಟ್ಗಳ ಫೈನಾನ್ಸಿಂಗ್ ಕೂಡ ಆಗುತ್ತೆ. 3 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡುತ್ತಿರುವ 7 ವರ್ಷಗಳ ಹಿಂತಿರುಗಿಸುವ ಅವಧಿ, 12 ತಿಂಗಳ ಮೊರಿಟೋರಿಯಂ. ಸಿಡ್ಬಿ 4E, ಉಳಿತಾಯನು ಪ್ರಗತಿನು. ನೀವು ಹಾಸ್ಪಿಟಾಲಿಟಿ ಅಥವಾ ಸರ್ವಿಸ್ ಬೇಸ್ಡ್ ಎಂಎಸ್ಎಂಇ ನಡೆಸ್ತೀರಾ ಅಂದ್ರೆ ನಿಮ್ಮ ಜಾಗನ ಅಪ್ಗ್ರೇಡ್ ಮಾಡೋ ಬಯಸ್ತೀರಾ? ಹಾಗಾದ್ರೆ ಬೆಳವಣಿಗೆಯ ದಾರಿ ಅಂತಂದ್ರೆ ಸಿಡ್ಬಿಯ ಮೋರ್. ಈ ಸ್ಕೀಮ್ ವಿಶೇಷವಾಗಿ ಹಾಸ್ಪಿಟಾಲಿಟಿ, ಹೆಲ್ತ್ ಕೇರ್, ವೇರ್ ಹೌಸಿಂಗ್ ಮತ್ತು ಆರ್ಗನೈಸ್ಡ್ ರಿಟೇಲ್ ಸೆಕ್ಟರ್ಗಳಿಗಾಗಿ ಡಿಸೈನ್ ಮಾಡಲಾಗಿದೆ. ನೀವು ಇಂಟೀರಿಯರ್ ಅಪ್ಗ್ರೇಡ್ ಮಾಡಬೇಕಾ ಅಥವಾ ಎಕ್ವಿಪ್ಮೆಂಟ್ ಮತ್ತು ಫರ್ನಿಚರ್ನ, ಸಿವಿಲ್ ವರ್ಕ್ ಇರಬಹುದು ಅಥವಾ ಲೈಟ್ ಅಸೆಟ್ಸ್, ಇದೆಲ್ಲದಕ್ಕೂ ಪಡೆಯಿರಿ ಸರಿಯಾದ ಫೈನಾನ್ಸ್. 5 ಕೋಟಿಯ ತನಕ ಟರ್ಮ್ ಲೋನ್, ಸಿಜಿಟಿಎಂಎಸ್ಸಿ ಗ್ಯಾರಂಟಿ ಕವರೇಜ್, ಉತ್ತಮ ಇಂಟ್ರೆಸ್ಟ್ ರೇಟ್ಸ್ ಮತ್ತು ಫ್ಲೆಕ್ಸಿಬಲ್ ರಿಪೇಮೆಂಟ್ ಅಪ್ ಟು 8 ಇಯರ್ಸ್. ಸಿಡ್ಬಿ ಎಂಎಸ್ಎಂಇಯನ್ನು ಅರ್ಥ ಮಾಡಿಕೊಂಡಿದೆ. ಹಾಗಾಗಿ ಮೋರ್ ಕೇವಲ ಲೋನ್ ಅಲ್ಲ, ಬೆಳವಣಿಗೆಯ ದಾರಿ. ಈಗ ನೋಡ್ತಿದ್ದೀರಾ ಸಿಡ್ಬಿ ಎಂಎಸ್ಎಂಇ ಸಂವಾದ. ಸತತ ವಿಕಾಸದ ದಾರಿಯಲ್ಲಿ ಬಿಸ್ನೆಸ್ಗಳಿಗೆ ತುಂಬಾ ಯೋಜನೆಗಳು ಸಹಾಯ ಮಾಡುತ್ತೆ. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಎಂಎಸ್ಎಂಇ ಗಿಫ್ಟ್ ಬಗ್ಗೆ ಮಾತಾಡೋಣ. ಗಿಫ್ಟ್ ಅಂದ್ರೆ ಗ್ರೀನ್ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸಿಂಗ್ ಫಾರ್ ಟ್ರಾನ್ಸ್ಫಾರ್ಮೇಶನ್. ಡಾಕ್ಟರ್ ಅಶೋಕ್ ಕುಮಾರ್, ಈ ಯೋಜನೆ ಏನು? ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗಳಿಗೆ ಯಾರೆಲ್ಲ ಈ ತರ ಗ್ರೀನ್ ಇನಿಷಿಯೇಟಿವ್ ತಗೋತಾರೋ ಅದರಲ್ಲಿ ಒಂದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅನುಕೂಲ ಇದೆ. ಅದರಲ್ಲಿ ಅವರ ಟರ್ಮ್ ಲೋನ್ 2 ಕೋಟಿ ತನಕದ ಟರ್ಮ್ ಲೋನ್ಗೆ 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡಲಾಗುತ್ತೆ. ಮತ್ತೆ ಅದೇ ಲೋನ್ಗೆ 75% ರಿಸ್ಕ್ ಶೇರಿಂಗ್ ಅನುಕೂಲ ಕೂಡ ಕೊಡಲಾಗಿದೆ. ಮತ್ತೆ ಇದರ ಡ್ಯೂರೇಷನ್ ಏನಿದೆ 5 ವರ್ಷದ ತನಕ ಇರಬಹುದು ಈ ಟರ್ಮ್ ಲೋನ್. ಎಂಎಸ್ಎಂಇಯ ಗಿಫ್ಟ್ ಜೊತೆಗೆ ಇನ್ನೊಂದು ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು. ಎಂಎಸ್ಎಂಇ ಸ್ಪೈಸ್ ಅಂದ್ರೆ ಸ್ಕೀಮ್ ಫಾರ್ ಪ್ರಮೋಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಸರ್ಕ್ಯುಲರ್ ಎಕಾನಮಿ. ಸ್ಪೈಸ್ ಅಲ್ಲಿ ಏನೇನೆಲ್ಲ ಇದೆ? ಯಾರ್ದಾದ್ರೂ ಬೈ ಪ್ರಾಡಕ್ಟ್ ಏನಿದೆ ಅದು ವೇಸ್ಟ್ ಆಗುತ್ತೋ
ಅದರ್ವೈಸ್ ಅದನ್ನ ಮತ್ತೆ ರೀಯೂಸ್ ಮಾಡಿ ಅದನ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬಹುದು. ಓಕೆ. ಮತ್ತೆ ಅದನ್ನ ನಾವು ಒಂದು ಸರ್ಕ್ಯುಲರ್ ಲೂಪಲ್ಲಿ ಹಾಕ್ತೀವಿ. ಇದಕ್ಕೆ ನಾವು ಜನರಲಿ ಏನಂತ ಹೇಳ್ತೀವಿ ಅಂದ್ರೆ ಸರ್ಕ್ಯುಲರ್ ಎಕಾನಮಿಯನ್ನ ಉತ್ತೇಜನ ನೀವ್ ಮಾಡೋದಕ್ಕೋಸ್ಕರ. ಹೇಳ್ತಿರೋದು ವೇಸ್ಟ್ ಟು ವೆಲ್ತ್, ಕಸದಿಂದ ಖಂಡಿತ ರಸ. ಅದೇ. ಅದೇನು ಇನ್ಪುಟ್ ಆಗಿದೆಯೋ ಅದು ವೆಲ್ತೇ ಆಗಿದೆ. ಇದು ವೇಸ್ಟ್ ಟು ವೆಲ್ತ್ ಆಗೋಯ್ತು. ನಾಟ್ ಓನ್ಲಿ ವೇಸ್ಟ್ ಟು ವೆಲ್ತ್, ಇದು ಕಾರ್ಬನ್ ಫುಟ್ ಪ್ರಿಂಟ್ ನ ಕಡಿಮೆ ಮಾಡೋದ್ರಲ್ಲೂ ಸಹಾಯ ಮಾಡುತ್ತೆ. ಸರಿ, ಮತ್ತೆ ಗಿಫ್ಟ್ ತರನೇ ಸ್ಪೈಸ್ ಕೂಡ ಮೈಕ್ರೋ ಮತ್ತೆ Micro ಸ್ಮಾಲ್ and ಎಂಟರ್ಪ್ರೈಸ್ small ಗೋಸ್ಕರ. enterprise. ನೀವ್ ಗಿಫ್ಟ್ ಅಲ್ಲಿ ಹೇಳಿದ್ರಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ, ಮತ್ತೆ ರಿಸ್ಕ್ ಶೇರಿಂಗ್ ಫೆಸಿಲಿಟಿ. ಇದ್ರಲ್ಲಿ ಏನ್ ಲಾಭ ಇದೆ? ಇದರಲ್ಲಿ ಉದ್ಯಮಿಗಳಿಗೆ ಒಂದು ಕ್ಯಾಪಿಟಲ್ ಸಬ್ಸಿಡಿ ಕೊಡ್ತೀವೋ, ಕ್ಯಾಪಿಟಲ್ ಸಬ್ಸಿಡಿ ಟು ದ ಎಕ್ಸ್ಟೆಂಟ್ ಆಫ್ ಐದರ್ 25% ಆಫ್ ದ ಪ್ರಾಜೆಕ್ಟ್ ಆರ್ ಲಿಮಿಟಿಂಗ್ ಟು ದ 12.5 ಲ್ಯಾಕ್, ಯಾವ್ದು ಕಡಿಮೆ ಇರುತ್ತೋ ಅದು. ಮತ್ತು ಇದ್ರ ಜೊತೆಗೇನೆ ಇದನ್ನ ಸಪೋರ್ಟ್ ಮಾಡೋದಕ್ಕೆ ಆಕ್ಟಿವಿಟೀಸ್ಗಳಿದೆ. ಕೆಲವು ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡ್ತೀವಿ, ಮತ್ತೆ ಸ್ವಲ್ಪ ಕೆಪಾಸಿಟಿ ಬಿಲ್ಡಿಂಗ್, ನಾಲೆಡ್ಜ್ ಟ್ರೈನಿಂಗ್, ಈ ತರದ ಫೆಸಿಲಿಟಿ ಕೂಡ ಈ ಸ್ಕೀಮ್ ಒಳಗಡೆ ಇದೆ. ಒಂದ್ ಅನುಮಾನ ಎಂಎಸ್ಎಂಇಗಳಿಗೆ ಬರ್ಬೋದು. ಏನ್ ನಾನು ಎಂಎಸ್ಎಂಇ ಗಿಫ್ಟ್ ಮತ್ತೆ ಎಂಎಸ್ಎಂಇ ಸ್ಪೈಸ್ ಏನು ಎರಡರ ಲಾಭನೂ ಒಟ್ಟಿಗೆ ಪಡ್ಕೋಬೋದಾ? ಇಲ್ಲ, ಈಗ ಅವಕಾಶ ಹೇಗಿದೆ ಅಂತಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ತಗೋಬಹುದು. ಸರಿ, ಆ ಚೇಂಜ್ ಅನ್ನ ಉದ್ಯಮಿಗಳು ಹೇಗ್ ಮಾಡೋದು? ಮತ್ತೆ ಅಗೈನ್ ಉದ್ಯಮಿಗಳು ತಮ್ಮನ್ನು ತಾವು ಅಸೆಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಿಮಗೆ ಅಪ್ ಫ್ರಂಟ್ ಕ್ಯಾಪಿಟಲ್ ಕಾಸ್ಟ್ನ ಅವಶ್ಯಕತೆ ಇದೆಯೋ, ಲಾಂಗ್ ಟರ್ಮ್ ನಿಮಗೆ ಲೋನ್ನಲ್ಲಿ ಬೆನಿಫಿಟ್ನ ಅವಶ್ಯಕತೆ ಇದೆಯೋ, ಅದು ಅವರ ಬಿಸ್ನೆಸ್ ನಿರ್ಧಾರ ಆಗಿರುತ್ತೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು. ಸರಿ, ತುಂಬಾ ಮುಖ್ಯವಾದ ವಿಷಯವನ್ನ ಡಾಕ್ಟರ್ ಅಶೋಕ್ ಅವರು ಹೇಳಿದ್ದಾರೆ. ತುಂಬಾ ಮುಖ್ಯವಾಗಿ ಬಿಸ್ನೆಸ್ಗಳು ತಮ್ಮ ನೀಡನ್ನ ತಿಳ್ಕೋಬೇಕಾಗುತ್ತೆ, ನಂತರ ಯೋಜನೆಗಳನ್ನ ಬಳಸ್ಕೋಬೇಕು. ಇದೇ ತರನೇ ಇನ್ನೊಂದು ಯೋಜನೆ ಇದೆ, ಝೀರೋ ಡಿಫೆಕ್ಟ್ ಮತ್ತೆ ಝೀರೋ ಅಫೆಕ್ಟ್. ಇದ್ರ ಬಗ್ಗೆ ಹೇಳಿ. ಇದು ಹೇಗೆ ನಿಮ್ಮ ಪದಗಳೇ ಹೇಳ್ತಿದಾವೋ, ಝೀರೋ ಎಫೆಕ್ಟ್ ಮತ್ತೆ ಝೀರೋ ಡಿಫೆಕ್ಟ್ ಅಂದ್ರೆ ಯಾವುದೇ ಉದ್ಯಮಿ ತಮ್ಮ ಪ್ರಾಡಕ್ಟ್ನ ಬೆಸ್ಟ್ ತೆಗಿಬೇಕಾದ್ರೆ, ಡಿಫೆಕ್ಟ್ ಇಲ್ಲದೆ ತೆಗಿಬೇಕಾದ್ರೆ ಅದರ ಎಫೆಕ್ಟು ಕೂಡ ಪರಿಸರದ ಮೇಲೆ ಆಗಬಾರ್ದು. ಸರಿ, ಮತ್ತೆ ಡಾಕ್ಟರ್ ಅಶೋಕ್, ಝೆಡ್ಗೋಸ್ಕರ ಬಿಸ್ನೆಸ್ಗಳು ಸರ್ಟಿಫಿಕೇಶನ್ ನ ಪಡ್ಕೋಬೇಕಾ? ಹಾ, ಖಂಡಿತ ಅದಕ್ಕೆ ಸರ್ಟಿಫಿಕೇಶನ್ ತಗೋಬೇಕಾಗತ್ತೆ. ಅದಕ್ಕೆ ಸರ್ಟಿಫಿಕೇಶನ್ ಪ್ರೋಸೆಸ್ ಇದೆ. ಸರ್ಟಿಫಿಕೇಶನ್ ನ ಎಂಕರೇಜ್ ಮಾಡೋದಕ್ಕೆ ಒಂದು 50ರಿಂದ 80% ಸರ್ಟಿಫಿಕೇಶನ್ ಕಾಸ್ಟ್ ಏನಿದೆ ಅದನ್ನ ತಗೊಳ್ಳೋದಕ್ಕೆ ಒಂದು ಸ್ಕೀಮ್ ಇದೆ. ಮತ್ತೆ ಅದ್ರ ಮೇಲೂ ಒಂದು ವಿಶೇಷ ವರ್ಗದ ಜನಗಳಿಗೆ, ವಿಶೇಷವಾಗಿ SC/ST ಮತ್ತು ಮಹಿಳಾ ಎಂಟರ್ಪ್ರಿನರ್ಸ್ಗಳಿಗೆ ಮತ್ತೆ ಅಡಿಷನಲ್ 10% ಇನ್ನೂ ಅಡಿಷನಲ್ ಕಾಸ್ಟ್ನ ಸಪೋರ್ಟ್ ಮಾಡ್ತೀವಿ. ಸರಿ ಡಾಕ್ಟರ್ ಅಶೋಕ್, ಇದ್ರಲ್ಲಿ ನಿಮ್ಗೆ ತುಂಬಾನೇ ಅನುಭವ ಇದೆ ಎನರ್ಜಿ ಸೆಕ್ಟರ್ ಅಲ್ಲಿ. ಇನ್ನೊಂದು ಮುಖ್ಯವಾದ ಯೋಜನೆ ಇದೆ, ಅದಿತಿ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಅದಿತಿ ಒಂದು ದೊಡ್ಡ ಯೋಜನೆ, ವಿಶೇಷವಾಗಿ ಮಿನಿಸ್ಟ್ರಿ ಆಫ್ ಪವರ್ ಕಡೆಯಿಂದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ನಡೆಸುತ್ತೋ. ಇದು ಒಂದು 10,000 ಕೋಟಿಯ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡುವಂತಹ ಸ್ಕೀಮ್ ಆಗಿದೆ. ಇದರಲ್ಲಿ 3 ಇದೆ, ಮೈಕ್ರೋ, ಸ್ಮಾಲ್ ಮತ್ತೆ ಮೀಡಿಯಂ, ಈ 3 ವರ್ಗದವರೆಗೂ ಸಿಗುತ್ತೆ. ಮತ್ತೆ ಇದರಲ್ಲಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಕೂಡ ಇದೆ. ಜೊತೆಗೆ ಅವರಿಗೆ ಎನೇಬಲಿಂಗ್ ಎಕೋಸಿಸ್ಟಮ್ ಕೊಡುವಂತ, PR ಮಾಡುವಂತ, ಆಡಿಟ್ ಮಾಡಿಸುವಂತ, ಅದಾದ್ಮೇಲೆ ಮಾನಿಟರಿಂಗ್ ಮಾಡಿಸುವಂತ ಅವಕಾಶ ಕೂಡ ಇದೆ. ಮತ್ತೆ ಅದರಲ್ಲಿ ಇಂಟ್ರೆಸ್ಟ್ ಸಬ್ವೆನ್ಷನ್ನ ಅಮೌಂಟ್ ಹೇಳೋದಾದ್ರೆ ಅದು ಮೈಕ್ರೋ ಮತ್ತೆ ಸ್ಮಾಲ್ ಇಂಡಸ್ಟ್ರೀಸ್ಗೆ 5% ಇದೆ. ಅವರು ಏನು ಲೋನ್ ತಗೋತಾರೋ ಅದರಲ್ಲಿ 5% ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ ಏನಿದಾವೆ ಅವ್ರಿಗೆ 3% ಇದೆ. ಮತ್ತೆ ಈ ಸ್ಕೀಮ್ ತುಂಬಾನೇ ನಾವು 14 ಸೆಕ್ಟರಲ್ಲಿ ಐಡೆಂಟಿಫೈ ಮಾಡಿದೀವಿ. ಅದರಲ್ಲಿ 60 ಕ್ಲಸ್ಟರ್ಸ್ನ ಐಡೆಂಟಿಫೈ ಮಾಡಿದೀವಿ. ಸರಿ, ಬನ್ನಿ ಒಂದ್ಸತಿ ನೋಡೋಣ ಗ್ರೀನ್ ಫೈನಾನ್ಸ್ ಮತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಜೊತೆ ಸೇರಿರೋ ಪ್ರಮುಖ ಯೋಜನೆಗಳು ಯಾವ್ದ್ಯಾವ್ದು ಅಂತ. ಎಂಎಸ್ಎಂಇ ಗ್ರೀನ್ ಫೈನಾನ್ಸಿನ ಪ್ರಮುಖವಾದ ಯೋಜನೆಗಳು: ಎಂಎಸ್ಸಿ ಗಿಫ್ಟ್, ಗ್ರೀನ್ ಟೆಕ್ನಾಲಜಿನ ಬಳಸೋದ್ರಿಂದ 2 ಕೋಟಿವರೆಗೂ ಲೋನು, 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಮತ್ತು 75% ರಿಸ್ಕ್ ಕವರೇಜ್. ಎಂಎಸ್ಸಿ ಸ್ಪೈಸ್, ಸರ್ಕ್ಯುಲರ್ ಎಕನಾಮಿ ಅಂದ್ರೆ ವೇಸ್ಟ್ ಇಂದ ವೆಲ್ತ್ ಮಾಡೋ ಮಿಷಿನ್ ಮೇಲೆ 25% ವರೆಗೂ ಕ್ಯಾಪಿಟಲ್ ಸಬ್ಸಿಡಿ. ಝೆಡ್ ಸರ್ಟಿಫಿಕೇಶನ್, ಗುಣಮಟ್ಟದಲ್ಲಿ ಸುಧಾರಣೆ ಮತ್ತೆ ಗುಣಮಟ್ಟವನ್ನ ಕಾಪಾಡೋದಕ್ಕೆ ಸಹಾಯ. ಝೀರೋ ಡಿಫೆಕ್ಟ್, ಝೀರೋ ಎಫೆಕ್ಟ್ ಸರ್ಟಿಫಿಕೇಶನ್ ಕಾಸ್ಟ್ ಮೇಲೆ 50ರಿಂದ 80% ರಿಯಾಯಿತಿ. ಅದಿತಿ, ಎನರ್ಜಿ ಎಫಿಷಿಯಂಟ್ ಟೆಕ್ನಾಲಜಿಗೋಸ್ಕರ ಲೋನ್ ಮೇಲೆ 3ರಿಂದ 5% ಅಷ್ಟು ಇಂಟ್ರೆಸ್ಟ್ ಸಬ್ವೆನ್ಷನ್ ಮತ್ತೆ ಟೆಕ್ನಿಕಲ್ ಗೈಡೆನ್ಸ್ ಕೂಡ ಸಿಗುತ್ತೆ. ನೀವ್ ನೋಡ್ತಾ ಇದ್ದೀರಾ ಸಿಡ್ಬಿ ಎಂಎಸ್ಎಂಇ ಸಂವಾದ. ಇಲ್ಲಿ ಪ್ರತಿಯೊಂದು ಉದ್ಯಮಿಯ ಕತೆ ಪ್ರೇರಣೆಯಾಗಿ ಬದಲಾಗುತ್ತೆ. ಇವತ್ತು ಸಕ್ಸಸ್ ಸ್ಟೋರಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀವಿ. ಅದ್ಯಾವ್ದಂದ್ರೆ JDS ಇಂಡಸ್ಟ್ರಿಯಲ್ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್. ಬನ್ನಿ ತಿಳ್ಕೊಳ್ಳೋಣ ಅವರು ಹೇಗೆ ಗ್ರೀನ್ ಇನಿಷಿಯೇಟಿವ್ ಅನ್ನ ಬಳಸಿ ಸತತವಾಗಿ ವಿಕಾಸದ ಕಡೆ ಅವರು ಮುನ್ನಡೀತಿದಾರಂತ.
ಭಾರತದಲ್ಲಿ ಆಟೋಮೊಬೈಲ್ ಸೆಕ್ಟರ್ ಬರೀ ಮೊಬಿಲಿಟಿಯ ಸಾಧನವಲ್ಲ, ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್, ಎಂಜಿನಿಯರಿಂಗ್ ಪ್ರಿಸಿಷನ್ನ ಪ್ರತೀಕ. ಈ ದೃಷ್ಟಿಯನ್ನ ಮುಂದಿಟ್ಕೊಂಡು 2023ರಲ್ಲಿ ಪಂಜಾಬದ ನಾಬಾ ಪಟಿಯಾಲದಲ್ಲಿ ಸ್ಥಾಪಿತವಾಗಿರೋ GDS ಇಂಡಸ್ಟ್ರಿಯಲ್ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯನ್ನ ಮುಂದುವರೆಸಿದ್ದು ಈ ಕಂಪನಿಯ ಪ್ರಮೋಟರ್ಸ್. ಅವರು ತಮ್ಮ ಅಸೋಸಿಯೇಟ್ ಕನ್ಸರ್ನ್ JDS ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಮಾಧ್ಯಮದಿಂದ ಆಟೋಮೊಬೈಲ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ನಲ್ಲಿ ದಶಕಗಳ ಅನುಭವವನ್ನ ಪಡ್ಕೊಂಡಿದ್ದಾರೆ. ನಾವು ಕಳೆದ 25 ವರ್ಷದಿಂದ ಆಟೋಮೊಬೈಲ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇದ್ದೀವಿ. ಒಂದು ಹೊಸ ಯೋಚನೆ ಮತ್ತು ಒಂದು ಹೊಸ ವಿಷನ್ ಜೊತೆಗೆ ನಾವು ಮಾಡರ್ನ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. JDS ಇಂಡಸ್ಟ್ರಿಯಲ್ ಆಟೋಮೋಟಿವ್ ಈಗ ಕಾರ್ ಹೆಡ್ ರೆಸ್ಟ್ಗಳನ್ನ ಜೊತೆಗೆ ರಿಕ್ಲೈನರ್ ತರ ಕಾಂಪೊನೆಂಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವುಗಳು ಲೀಡಿಂಗ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಕಾಂಪಿಟೇಷನ್ ತುಂಬಾನೇ ಇದೆ ಮತ್ತೆ ಎಕ್ಸ್ಪೆಕ್ಟೇಷನ್ ಕೂಡ. ಪ್ರತಿ ಕಂಪನಿ ಗ್ಲೋಬಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಮೀಟ್ ಮಾಡಲೇಬೇಕಾಗುತ್ತೆ. ಒಂದು ಹೊಸ ಯೂನಿಟ್ ಅನ್ನು ಸ್ಥಾಪನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಹೈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಅಡ್ವಾನ್ಸ್ ಮಷಿನರೀಸ್ ಮತ್ತೆ ಸಸ್ಟೈನಬಲ್ ಆಪರೇಷನ್ಗಳ ಚಾಲೆಂಜ್ ಇತ್ತು. ಜೊತೆಗೆ ಕಂಪ್ಲಯನ್ಸ್, ಎನ್ವೈರ್ಮೆಂಟ್ ಜೊತೆಗೆ OEM ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋದು ಅಷ್ಟೇ ಅವಶ್ಯಕವಾಗಿತ್ತು. ಒಂದು ಅದ್ಭುತ ಮತ್ತೆ ಫ್ಯೂಚರ್ ರೆಡಿ ಎಕೋಸಿಸ್ಟಮ್ನ ತಯಾರು ಮಾಡೋದಕ್ಕೆ ಫೈನಾನ್ಷಿಯಲ್ ಜೊತೆಗೆ ಟೆಕ್ನಾಲಜಿಕಲ್ ಸಪೋರ್ಟ್ ಕೂಡ ಬೇಕಾಗಿತ್ತು. ಇದೇ JDS ಗ್ರೂಪ್ಗೆ ಬ್ಯಾಂಕಿನ ವಿಭಿನ್ನ ಫೈನಾನ್ಸಿಂಗ್ ಆಪ್ಷನ್ಸ್ ಇಂದ ಅವುಗಳ ಸಹಾಯದಿಂದ ಬೆಳವಣಿಗೆಗೆ ಒಂದು ಹೊಸ ದಾರಿ ತೋರಿಸ್ತು. ಬ್ಯಾಂಕ್ ನಮಗೆ ಕೇವಲ ಮೆಷಿನರಿ ಕೊಳ್ಳೋದಕ್ಕೆ ಲೋನ್ನ ಕೊಡ್ಲಿಲ್ಲ, ಬದಲಾಗಿ ನಾವು ಫ್ಯೂಚರ್ ರೆಡಿ ಇರೋದಕ್ಕೆ ಭರವಸೆ ಕೊಡ್ತು. ಬ್ಯಾಂಕ್ನ ಫಂಡಿಂಗ್ ಇಂದ ಸ್ಥಾಪಿತವಾಗಿರೋ ಫುಲ್ಲಿ ಆಟೋಮೆಟಿಕ್ ಎಲೆಕ್ಟ್ರೋಪ್ಲೇಟಿಕ್ ಪ್ಲಾಂಟ್ ಇಂದ ಪ್ರೊಡಕ್ಷನ್ ಎಫಿಷಿಯನ್ಸಿ ಜೊತೆಗೆ ಪ್ರಾಡಕ್ಟ್ ಕ್ವಾಲಿಟಿ ಎರಡನ್ನು ಉನ್ನತ ಸ್ಥಾನಕ್ಕೆ ತಲುಪೋದಕ್ಕೆ ಸಹಾಯ ಮಾಡ್ತು. 4E ಫೈನಾನ್ಷಿಯಲ್ ಸ್ಕೀಮ್ ಇಂದ ಮಾಡಿರೋ ಸೋಲಾರ್ ಇನ್ಸ್ಟಾಲೇಷನ್ ಇಂದ ಕಂಪನಿಯನ್ನ ಎನರ್ಜಿ ಎಫಿಷಿಯಂಟ್ ಜೊತೆಗೆ ಸಸ್ಟೈನಬಲ್ ಆನ್ ಆಪರೇಷನ್ ಮಾರ್ಗದಲ್ಲಿ ಮುನ್ನಡೆಸ್ತು. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಬರೀ ಪ್ರೊಡಕ್ಷನ್ ಅಲ್ಲ, ಜೊತೆಗೆ ಎನರ್ಜಿ ಎಫಿಷಿಯನ್ಸಿ, ಕಾಸ್ಟ್ ಆಪ್ಟಿಮೈಸೇಷನ್, ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಆಗೋದು ಕೂಡ ಅಷ್ಟೇ ಮಹತ್ವವಾದದ್ದು. ಈ ನಡೆ ಎನರ್ಜಿ ಟ್ರಾನ್ಸಿಷನ್ ದಿಕ್ಕಲ್ಲಿ MSMEಯ ಜಾಗರೂಕತೆಯನ್ನು ಸಹ ತೋರಿಸುತ್ತೆ. ನಾವು ಸೋಲಾರ್ ಇನ್ಸ್ಟಾಲೇಷನ್ ಇಂದ ಎನರ್ಜಿ ಕಾಸ್ಟ್ನ ಕಮ್ಮಿ ಮಾಡಿದ್ವಿ ಮತ್ತು ಎನ್ವಿರಾನ್ಮೆಂಟ್ಲಿ ರೆಸ್ಪಾನ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೆಲ್ನ ಅಡಾಪ್ಟ್ ಮಾಡಿದ್ವಿ. ಅಡ್ವಾನ್ಸ್ ಎನರ್ಜಿ ಎಫಿಷಿಯಂಟ್ ಮಷಿನ್ಗಳ ಸ್ಥಾಪನೆಯಿಂದ ಕಂಪನಿಯ ಪ್ರೊಡಕ್ಟಿವಿಟಿ, ಸ್ಕೇಲೆಬಿಲಿಟಿ ಜೊತೆಗೆ ಕಂಪ್ಯಾಟಿಟಿವ್ನೆಸ್ ಅನ್ನು ಕೂಡ ತುಂಬಾ ಬೆಳೆಸಿದೆ. ಈ ಎಲ್ಲಾ ಇನಿಷಿಯೇಟಿವ್ಸ್ ಸೇರ್ಕೊಂಡು JDS ಇಂಡಸ್ಟ್ರಿಯಲ್ ಆಟೋಮೋಟಿವ್ ಅನ್ನ ಒಂದು ಆಧುನಿಕ, ಎಫಿಷಿಯಂಟ್, ಸಸ್ಟೈನೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿ ಪರಿವರ್ತನೆ ಮಾಡಿದ್ರು. ಇದರಿಂದ ಬರೀ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಆಗ್ಲಿಲ್ಲ, ಜೊತೆಗೆ ಕಂಪನಿಯ ಕಾರ್ಬನ್ ಫುಟ್ಪ್ರಿಂಟ್ ಕೂಡ ಕಮ್ಮಿ ಆಯ್ತು. ಒಳ್ಳೆಯ ಮಾರ್ಕೆಟ್ ಲಿಂಕೇಜ್ಗಳು ಮತ್ತೆ ಒಳ್ಳೆ ಗುಣಮಟ್ಟವನ್ನ ಕಾಪಾಡ್ಕೊಂಡಿದ್ದಕ್ಕೆ ಡೊಮೆಸ್ಟಿಕ್ ಮತ್ತು ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಗುರುತು ಸಿಕ್ತು. ಇವತ್ತು JDS ಇಂಡಸ್ಟ್ರಿಯಲ್ ಆಟೋಮೋಟಿವ್ ಅದು ಬರೀ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲ, ಒಂದು ಆಟೋಮೊಬೈಲ್ ಇಕೋಸಿಸ್ಟಮ್ನ ಒಂದು ವಿಶ್ವಸನೀಯ ಪಾರ್ಟ್ನರ್ ಆಗಿದ್ದಾರೆ. ನಾನು ಎಲ್ಲ MSME ಅವ್ರಿಗೆ ಇದನ್ನೇ ಹೇಳೋದು, ಗವರ್ಮೆಂಟ್ ಮತ್ತು ಫೈನಾನ್ಷಿಯಲ್ ಏಡ್ ಅವರ ಸ್ಕೀಮ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಗ್ರೀನ್ ಫೈನಾನ್ಸ್ ಅಂತಹ ಆಪ್ಷನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಅವರು ನಿಮಗೆ ಫಂಡಿಂಗ್ ಮಾತ್ರ ಕೊಡಲ್ಲ, ನಿಮ್ಮನ್ನ ಫ್ಯೂಚರ್ ರೆಡಿ ಬಿಸ್ನೆಸ್ ಆಗಿ ರೆಡಿ ಮಾಡ್ತಾರೆ. JDS ಇಂಡಸ್ಟ್ರಿಯಲ್ ಆಟೋಮೋಟಿವ್ನ ಸಕ್ಸಸ್ ಈ ವಿಷಯದ ಸಂದೇಶ ಕೊಡುತ್ತೆ. ಯಾವಾಗ ಅನುಭವಕ್ಕೆ ಒಳ್ಳೆಯ ದಿಕ್ಕು, ಇನ್ನೋವೇಷನ್ಗೆ ಒಳ್ಳೆಯ ಪರಿಕರಗಳು, ಒಳ್ಳೆಯ ಪಾಲಿಸಿಯ ಸಪೋರ್ಟ್ ಸಿಕ್ಕರೆ ಒಂದು MSME ಮುನ್ನುಗ್ಗೋದಿಲ್ಲ, ಅದು ಮೌಲ್ಯವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಜನರಿಗೆ ಕೆಲಸ ಸಿಗುತ್ತೆ ಮತ್ತೆ ದೇಶದ ಉನ್ನತಿಯಲ್ಲಿ ಇವರು ಕೂಡ ಭಾಗಿಯಾಗ್ತಾರೆ. ಈ ಕಥೆಯಿಂದ ನಮ್ಗೆ ಗೊತ್ತಾಗುತ್ತೆ, ಗ್ರೀನ್ ಫೈನಾನ್ಸ್ ಅದೊಂದು ಬರೀ ವಿಕಲ್ಪವಲ್ಲ, ಆದ್ರೆ MSMEಗಳಿಗೆ ಗ್ರೋತ್ ಮಾಡೋದಕ್ಕೆ ಎನೇಬ್ಲರ್ ಕೂಡ ಆಗುತ್ತೆ. जीतने की चाह खोले सफलता की राह, आना जाना ऑन टाइम, भुगतान चुकाना ऑन टाइम, खुश रहना ऑल द टाइम। क्या हाल है रमेश जी? अशोक जी, ये पहली ज्ञान की बात तो समझ में आई, पर ये भुगतान चुकाने वाली बात कुछ समझ में नहीं आई। वो ज्ञान नहीं, सच्चाई है। मतलब? कारोबार को आगे बढ़ाने के लिए वित्तीय सहायता की जरूरत पड़ सकती है, जो आपका बैंक समय समय पर लोन देकर कर सकता है, लेकिन इसके लिए आपको बैंक लोन का भुगतान भी नियमित तौर पे करना होगा। ओह अच्छा, और क्या करना होगा? सबसे जरूरी बात, जिस उद्देश्य से लोन लिया है उसी के लिए इस्तेमाल करना चाहिए और किसी काम के लिए नहीं। और लोन हमेशा समय पर चुकाना चाहिए। अब समझे? हाँ। तो भुगतान करो ऑन टाइम और खुश रहो ऑल द टाइम।
आरबीआई कहता है बनो जानकार, बढ़ाओ व्यापार। ಈಗ ನೋಡ್ತಾ ಇದ್ದೀರಾ ಸಿಡ್ಬಿ ಎಂಎಸ್ಎಂಇ ಸಂವಾದ. ಈಗ ನಾವು ಚರ್ಚೆ ಮಾಡ್ತಾ ಇದೀವಿ ಗ್ರೀನ್ ಫೈನಾನ್ಸ್ ಮತ್ತೆ ಸಸ್ಟೈನಬಲ್ ಎಂಎಸ್ಎಂಇ ಗ್ರೋತ್ ಬಗ್ಗೆ. ಚರ್ಚೆ ಮಾಡೋದಕ್ಕೆ ನಮ್ ಜೊತೆ ಡಾಕ್ಟರ್ ಅಶೋಕ್ ಕುಮಾರ್ ಇದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಜನರಲ್, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯಿಂದ. ಜಾಗತಿಕ ಮಟ್ಟದಲ್ಲಿ ವ್ಯವಸಾಯಿಗಳಿಗೆ ತುಂಬಾ ಮುಖ್ಯವಾಗಿದೆ ಇಎಸ್ಜಿ, ಎನ್ವೈರನ್ಮೆಂಟ್ ಸೋಷಿಯಲ್ ಗವರ್ನೆನ್ಸ್ ಅನ್ನ ಎಂಎಸ್ಎಂಇಗಳು ಹೇಗೆ ಅರ್ಥ ಮಾಡ್ಕೋಬೇಕು? ಈಗ ಉದ್ಯಮಿಗಳು ಕೇವಲ ಕಾರ್ಬನ್ ಎಮಿಷನ್ ಮೇಲೆ ಗಮನ ಕೊಡೋದಲ್ಲ, ಅದನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ನೀವು ಯಾವ ರೀತಿ ನಿಮ್ಮ ಕೆಲಸದಲ್ಲಿ ನೀವು ಉದ್ಯಮಿ ಕೆಲಸ ಮಾಡ್ತಿದ್ದೀರೋ, ನಿಮ್ಮ ಪ್ರಾಡಕ್ಟ್ ಸೊಸೈಟಿಗೆ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ, ಕಮ್ಯುನಿಟಿಗೆ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ, ಮತ್ತೆ ನೀವು ಏನು ಉದ್ಯಮ ನಡೆಸ್ತಾ ಇದ್ದೀರೋ ಅದನ್ನು ಹೇಗೆ ನಡೆಸ್ತಾ ಇದ್ದೀರಾ, ನೀವು ಚೆನ್ನಾಗಿ ನಡೆಸ್ತಿದ್ದೀರೋ, ಯಾರಿಗೂ ಡಿಸ್ಕ್ರಿಮಿನೇಷನ್ ಆಗ್ತಿಲ್ವೋ, ಜೆಂಡರ್ ಬ್ಯಾಲೆನ್ಸ್ನ ಕಾಯ್ದುಕೊಂಡಿದ್ದೀರೋ, ಇದನ್ನೆಲ್ಲ ನೋಡೋದಕ್ಕೆ ಈ ಮಾನದಂಡ ಇದೆಯಲ್ಲ, ಅದೆಲ್ಲದ್ರ ಮೇಲೆ ಈ ಮಾನದಂಡಗಳನ್ನ ಸಂಘಟಿತವಾಗಿ ಒಂದು ಕನ್ಸಾಲಿಡೇಟೆಡ್ ರೂಪದಲ್ಲಿ ಕಂಡುಬರುತ್ತೆ. ಇದು ನಿಮ್ಮ ಬಿಸ್ನೆಸ್ನ ತುಂಬಾನೇ ಕಾಂಪಿಟೇಟಿವ್ ಆಗಿ ಮಾಡುತ್ತೆ. ಇದರಿಂದ ನಿಮಗೆ ತುಂಬಾನೇ ವಿಸಿಬಿಲಿಟಿ ಕೂಡ ಸಿಗುತ್ತೆ, ನಿಮ್ಮ ಮಾರ್ಕೆಟ್ ಇನ್ನೂ ಬೆಳೆಯುತ್ತೆ, ಅದರ ಕಾಸ್ಟ್, ನಿಮ್ಮ ಪ್ರಾಡಕ್ಟ್ನ ರಿಟರ್ನ್ ಏನಿದೆ ಅದು ಜಾಸ್ತಿ ಬರುತ್ತೆ ಇಎಸ್ಜಿ ಇಂದಾಗಿ. ಒಂದ್ ವೇಳೆ ನೀವು ಇಎಸ್ಜಿ ಮಾಡ್ಲಿಲ್ಲ ಅಂತಂದ್ರೆ ಅದರ್ ವೇ ರೌಂಡ್. ಸರಿ, ನಾವೀಗ ಫೋಕಸ್ ಮಾಡೋಣ ಭಾರತದ ಮೊದಲನೆಯ ಸಸ್ಟೈನಬಿಲಿಟಿ ಡಿಸ್ಕ್ಲೋಸರ್ ಫ್ರೇಮ್ವರ್ಕ್ BRSR ಮೇಲೆ. ಸೊ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಸಸ್ಟೈನಬಿಲಿಟಿ ರಿಪೋರ್ಟಿಂಗ್ ಮಧ್ಯೆ ಇರುವಂತ ವ್ಯತ್ಯಾಸ ಏನು? ಇದು ನಮ್ಮ ಈ ಸೆಬಿ ಏನಿದೆ, ವಿಶೇಷವಾಗಿ ಟಾಪ್ 1000 ಲಿಸ್ಟೆಡ್ ಕಂಪ್ನಿಗಳೇನಿವೆ ಅವ್ರಿಗೋಸ್ಕರ ಅನಿವಾರ್ಯವಾಗಿ ರಿಪೋರ್ಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಒಳ್ಳೆ ವಿಷಯ ಏನಂತಂದ್ರೆ, ನೀವು ಅದನ್ನ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪ್ಲೈ ಚೈನ್ ಅಲ್ಲಿ ಕಾರ್ಬನ್ ಎಷ್ಟು ಎಮಿಷನ್ ಆಗ್ತಾ ಇದೆ, ಮತ್ತೆ ಅದರಿಂದಾಗಿ ಸೊಸೈಟಿ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ನೀವು ರಾ ಮೆಟೀರಿಯಲ್ ತರ್ತಾ ಇದ್ದೀರಾ, ಅದನ್ನ ಹೇಗೆ ತರ್ತಿದ್ದೀರಾ, ಎಲ್ಲಿಂದ ತರ್ತಿದ್ದೀರಾ, ಆ ರಾ ಮೆಟೀರಿಯಲ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಸೊಸೈಟಿಗೆ ಏನ್ ಎಫೆಕ್ಟ್ ಆಗ್ತಾ ಇದೆ, ಮತ್ತೆ ಎಂತ ಇಂಪ್ಯಾಕ್ಟ್ ಆಗ್ತಾ ಇದೆ, ಅದೆಲ್ಲದನ್ನು ನೋಡ್ಬೇಕು. ಸರಿ, ಇಂಟರ್ನ್ಯಾಷನಲಿ ಅಪ್ಲಿಕಬಲ್ ಲಾ ಬಗ್ಗೆ ಮಾತಾಡೋದಾದ್ರೆ 2026ರಲ್ಲಿ ಯುರೋಪಿಯನ್ ಯೂನಿಯನ್ ಇಂದ CBAM, ಕಾರ್ಬನ್ ಬಾರ್ಡರ್ Border, ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಂ, ಈ ಕಾನೂನ್ ಬಗ್ಗೆ ತಿಳಿಸಿ. ಯುರೋಪ್ ಅಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ ಎಂಟರ್ ಆಗ್ತಾ ಇದೆಯೋ ಅವರ ಎಮಿಷನ್ ನ ಪರ್ಸೆಂಟೇಜ್ ಏನಿದೆಯೋ ಅದು ಅವರ ಸಮಾನವಾಗಿರ್ಬೇಕು. ಅದು ಯುರೋಪ್ನ ಪ್ರಕಾರ. ಒಂದು ವೇಳೆ ಹೊರಗಡೆಯಿಂದ ಅವ್ರು ಏನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೋ ಅವರ ವಿಸರ್ಜನೆಯ ಪರ್ಸೆಂಟೇಜ್ ಏನಾದ್ರು ಅವರ ಮಾನದಂಡಕ್ಕಿಂತ ಜಾಸ್ತಿ ಇದ್ದಾಗ, ಅದು ಎಷ್ಟು ಜಾಸ್ತಿ ಇದೆಯೋ ಅಷ್ಟು ನೀವು ಟ್ಯಾಕ್ಸ್ ಕಟ್ಬೇಕಾಗತ್ತೆ ಕಾಂಪನ್ಸೇಟ್ ಮಾಡೋದಕ್ಕೆ. ಓ, ಇದು ಕಾರ್ಬನ್ ಟ್ಯಾಕ್ಸ್ ಆಯ್ತಲ್ಲ. ಕಾರ್ಬನ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಡಾಕ್ಟರ್ ಅಶೋಕ್, ನಮ್ಮ ಮುಂದಿನ ಸೆಗ್ಮೆಂಟ್ ಮಿತ್ ಆರ್ ರಿಯಾಲಿಟಿ. ನಿಮ್ ಜೊತೆ ನನ್ನ ಅನಿಸಿಕೆಯನ್ನ ಶೇರ್ ಮಾಡ್ತೀನಿ, ನೀವ್ ಅದನ್ನ ಸುಳ್ಳ ಇಲ್ಲ ಸತ್ಯನ ಅಂತ ತಿಳಿಸ್ಕೊಡಿ. ಖಂಡಿತ. ಇದ್ರಲ್ಲಿ ಮೊದಲನೇ ಅನಿಸಿಕೆ, ಗ್ರೀನ್ ಟೆಕ್ನಾಲಜಿ ಅಂದ್ರೆ ತುಂಬಾ ದುಬಾರಿಯಾದ ಟೆಕ್ನಾಲಜಿ. ಮಿತ್ ಅಥವಾ ರಿಯಾಲಿಟಿನ? ಇದು ಮಿತ್ ಯಾಕಂದ್ರೆ ನಾವು ಈ ಗ್ರೀನ್ ಟೆಕ್ನಾಲಜಿ ಇದೆಯಲ್ಲ, ಇದನ್ನ ಬೇರೆ ರೀತಿನೇ ನೋಡ್ಬೇಕಾಗತ್ತೆ. ಯಾಕಂದ್ರೆ ಟೆಕ್ನಾಲಜಿಗೆ ಅದಕ್ಕೆ ನಾವು ಹೇಳ್ತೀವಿ ಲೈಫ್ ಸೈಕಲ್ ಕಾಸ್ಟ್ ಅಂತ. ಅಂದ್ರೆ ಅದರ ಪೂರ್ತಿ ಲೈಫ್ ಸೈಕಲ್ನ ಕಾಸ್ಟಿಂಗ್ ನೋಡ್ಬೇಕಾಗತ್ತೆ. ಆದ್ರೆ ನೀವು ಬರೀ ಅಪ್ ಫ್ರಂಟ್ನ ಕಾಸ್ಟ್ ನೋಡ್ತಿದ್ದೀರಾ. ಅಪ್ ಫ್ರಂಟ್ ಕಾಸ್ಟ್ ಇರಬಹುದು, ಸ್ವಲ್ಪ ಜಾಸ್ತಿನೇ ಇರಬಹುದು. ಮುಂದಿನ ಅನಿಸಿಕೆ, ಗ್ರೀನ್ ಆಗೋದು ಬರೀ ದೊಡ್ಡ ಉದ್ಯಮಿಗಳ ಕೆಲಸ. ಮಿತ್ ಆರ್ ರಿಯಾಲಿಟಿ? ಖಂಡಿತವಾಗ್ಲೂ ಇಲ್ಲ. ಚಿಕ್ಕ ಉದ್ಯಮಿ ಕೂಡ ಸಪ್ಲೈ ಚೈನ್ ಅಲ್ಲಿ ದೊಡ್ಡ ಉದ್ಯಮಿ ಜೊತೆ ಇರ್ತಾರೆ. ಮತ್ತು ದೊಡ್ಡ ಉದ್ಯಮಿಗಳ ಸಪ್ಲೈ ಏನಿದೆ ಅದನ್ನ ಅವರೇ ಕೊಡ್ತಿದ್ದಾರೆ. ಅವರಿಗೂ ಮತ್ತು ಈ ದೊಡ್ಡ ಉದ್ಯಮಿಗಳೇನು ಗ್ರೀನ್ ಆಗ್ತಿದಾರೋ ಅವರು ತಮ್ಮ ಎಮಿಷನ್ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಡೌನ್ ಸ್ಟ್ರೀಮ್ ಅಲ್ಲ, ಅಪ್ ಸ್ಟ್ರೀಮ್ ಅಲ್ಲಿ ಏನು ಸಪ್ಲೈ ಬರ್ತಾ ಇದೆಯೋ ಅವರಿಗೂ ಅನಿವಾರ್ಯತೆ ಇದೆ, ಅವರು ಗ್ರೀನ್ ಇನಿಷಿಯೇಟಿವ್ ತಗೋಬೇಕಾಗತ್ತೆ. ಸರಿ, ಎಲ್ಲರ ವಿಕಾಸಕ್ಕೆ ಎಲ್ಲರ ಆರೋಗ್ಯ ತುಂಬಾ ಮುಖ್ಯವಾಗಿರುತ್ತೆ. ಸರಿ, ಬನ್ನಿ ನಿಮ್ಗೋಸ್ಕರ ಒಂದು ರೀಕ್ಯಾಪ್ ಮಾಡೋಣ. ಇವತ್ತಿನ ಥೀಮಿನ ಮುಖ್ಯ ಅಂಶಗಳೇನು? ಎಂಎಸ್ಎಂಇಗಳಿಗೆ ಕೀ ಟೇಕ್ ಅವೇಸ್. ಗ್ರೀನ್ ಇನಿಷಿಯೇಟಿವ್ ಇಂದ ಬರೀ ಪರಿಸರ ಮಾತ್ರ ಉಳಿಯೋದಿಲ್ಲ, ಬದ್ಲಿಗೆ ಬಿಸ್ನೆಸ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತೆ ಲಾಭ ಹೆಚ್ಚಾಗುತ್ತೆ. ಗ್ಲೋಬಲ್ ಮಾರ್ಕೆಟ್ ಮತ್ತೆ ದೊಡ್ಡ ಬಯರ್ಸ್ ಅನ್ನ ತಲುಪೋದಕ್ಕೆ ಇಎಸ್ಜಿ ಮತ್ತೆ ಝೆಡ್ ಸಹಾಯ ಮಾಡುತ್ತೆ. ಸಣ್ಣ ಮಟ್ಟದಲ್ಲೂ ಶುರು ಮಾಡ್ಬೋದು. ಮತ್ತೆ ಭವಿಷ್ಯಕ್ಕಾಗಿ ತಯಾರಾಗಿರಿ. ಯಾವ ಬಿಸ್ನೆಸ್ ಈಗ್ಲೇ ಗ್ರೀನ್ ಆಗುತ್ತೋ ಮುಂದೆ ಬರೋ ದಿನಗಳಲ್ಲಿ ಅದು ಮಾರ್ಕೆಟಲ್ಲಿ ಉಳಿಯುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋಂತ ಸಮಯ ಬಂದಿದೆ. ಆಡಿಯನ್ಸ್ Q&A. ನಿಮ್ಗೆಲ್ಲ ನೆನ್ಪೇ ಇರುತ್ತೆ, ಸಿಡ್ಬಿ ಎಂಎಸ್ಎಂಇಯ 6ನೇ ಎಪಿಸೋಡ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಸೊಲ್ಯೂಷನ್ ಥೀಮ್ ಆಗಿತ್ತು. ನಿಮ್ಮ ಪ್ರತಿಕ್ರಿಯೆ ಮತ್ತು ಸಾಕಷ್ಟು ಪ್ರಶ್ನೆಗಳು ನಮಗ್ ತಲುಪಿದೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಆನ್ಲೈನ್ ಮುಖಾಂತರ ನಮ್ ಜೊತೆ ಸೇರ್ತಿದ್ದಾರೆ ಡಾಕ್ಟರ್ ಸುಭಾಷ್ ಮುಂದ್ರಾ, ಫಾರ್ಮರ್ ಡೆಪ್ಯೂಟಿ ಗವರ್ನರ್ RBI. ನಮಸ್ಕಾರ ಡಾಕ್ಟರ್ ಮುಂದ್ರಾ. ನಮಸ್ಕಾರ ಅಮಿತ್ ಅವರೇ. ಎಲ್ಲದಕ್ಕಿಂತ ಮೊದಲನೇ ಪ್ರಶ್ನೆ ಜೈಪುರಿಂದ ರಾಹುಲ್ ಅವ್ರು ಕೇಳಿದ್ದಾರೆ.
ನಾನು ಜೈಪುರಲ್ಲಿ ರಬ್ಬರ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಡೆಸ್ತಾ ಇದ್ದೀನಿ. ನಮ್ಗಿಲ್ಲಿ ರಾ ಮೆಟೀರಿಯಲ್ ಪ್ರೈಸಸ್ ಕೆಲವೊಮ್ಮೆ ಜಾಸ್ತಿ ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಇಂಥ ಸ್ಥಿತಿಯಲ್ಲಿ ನಾನು ಅದನ್ನೆಲ್ಲ ಒಂದೇ ಸತಿ ತಗೋಬೇಕಾ ಇಲ್ಲ ಸ್ಮಾಲ್ ಲಾಟ್ಸ್ ಅಲ್ಲಿ ತಗೊಳ್ಳ, ಯಾಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗ್ಬಾರ್ದು. ರಾಹುಲ್ ಅವರೇ, ಈ ಪ್ರಶ್ನೆಗೆ ಉತ್ತರ 2-3 ವಿಚಾರದ ಮೇಲೆ ನಿರ್ಧಾರ ಆಗುತ್ತೆ. ಮೊದಲನೇ ವಿಷಯ ಅಂತಂದ್ರೆ ನಿಮ್ಮ ಹತ್ರ ಫರ್ಮ್ ಆರ್ಡರ್ ಇದೆಯಾ? ದೀರ್ಘಕಾಲದವರೆಗೆ ನೀವು ಬಲ್ಕ್ ಆರ್ಡರ್ನ ಪರ್ಚೇಸ್ ಮಾಡೋದಕ್ಕೆ ಆಗಿದ್ರೆ ನಿಮಗೆ ಸಪ್ಲೈ ಖಂಡಿತ ಸಿಗ್ತಾ ಇರುತ್ತೆ. ಅಕಸ್ಮಾತ್ ಪ್ರೈಸಸ್ ಬೆಳೀತಾ ಹೋಗ್ತಿದ್ರೆ ಮತ್ತೆ ನಿಮ್ಮ ಹತ್ರ ಸ್ಟೇ ಆರ್ಡರ್ ಇದ್ರೆ ಆಗ ನಿಮಗೆ ಈ ರೀತಿ ಬಲ್ಕ್ ಆರ್ಡರ್ ಪರ್ಚೇಸ್ ಮಾಡೋದು ಲಾಭ ಆಗುತ್ತೆ. ಅಕಸ್ಮಾತ್ ಪ್ರೈಸಸ್ ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ಮತ್ತೆ ನಿಮ್ಮ ಹತ್ರ ಆರ್ಡರ್ಸ್ಗೆ ಇನ್ಶೂರೆನ್ಸ್ ಇಲ್ದಲೇ ಇದ್ರೆ ಆಗ ನೀವು ಚಿಕ್ಕದಾಗಿ ಮಾಡೋದು ಒಳ್ಳೇದಾಗುತ್ತೆ. ಆವಾಗ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗೋದಿಲ್ಲ. ಮುಂದಿನ ಪ್ರಶ್ನೆ ಆದಿತ್ಯ ರೆಡ್ಡಿ ಅವರಿಂದ, ಸಿಟಿ ಆಫ್ ಪರ್ಲ್, ಹೈದರಾಬಾದಿಂದ. ಅವರು ಮತ್ತೆ ಅವ್ರ ಸಿಸ್ಟರ್ ಒಂದು ಸಣ್ಣ ಐಟಿ ಕನ್ಸಲ್ಟೆಂಟ್ ಸರ್ವಿಸ್ ಅನ್ನ ನಡೆಸ್ತಿದ್ದಾರೆ. ಇವ್ರು ಕೇಳ್ತಿದ್ದಾರೆ, ಪ್ರಾಜೆಕ್ಟು ಡಿಲೇ ಆದಾಗ ಬಿಲ್ಲಿಂಗ್ ನಿಂತೋಗುತ್ತೆ, ಆದ್ರೆ ಸ್ಯಾಲರೀಸ್, ರೆಂಟ್ ಮತ್ತೆ ಸಾಫ್ಟ್ವೇರ್ ಟೂಲ್ಸಿನ ಖರ್ಚು ಕಟ್ತಾನೆ ಇರ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ಸಿನ ಸಿಚುಯೇಷನ್ ಕಷ್ಟ ಆಗೋಗುತ್ತೆ. ಇಂಥ ಸಂದರ್ಭದಲ್ಲಿ ಫಂಡ್ ಅನ್ನ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸರಿಯಾದ ವಿಧಾನ ಏನು? ಅದಿತಿಯವರೇ, ನಿಮ್ಮ ಸ್ಥಿತಿ ಬಹಳ ಯುನೀಕ್ ಆಗಿದೆ. ಯಾಕಂದ್ರೆ ಐಟಿ ಇಂಡಸ್ಟ್ರಿನಲ್ಲಿ ಬಿಲ್ಲಿಂಗ್ ಮೈಲ್ ಸ್ಟೋನ್ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಮೈಲ್ ಸ್ಟೋನ್ ಇರ್ಲಿ ಅಂತ ಪ್ರಯತ್ನ ಪಡೋದು ನಿಮಗೆ ಬಹಳ ಮುಖ್ಯ ಆಗುತ್ತೆ. ಎರಡನೇದು, ಕೆಲವೊಮ್ಮೆ ಮೈಲ್ ಸ್ಟೋನ್ ನಲ್ಲಿ ಡಿಲೇ ಆಗ್ತಾ ಇದ್ರೆ ಅಥವಾ ಬೇರೆ ಕಾರಣಗಳಿದ್ರು ಆಗ ನೀವು ಪ್ರಯತ್ನ ಪಡ್ಬೋದು. ನೀವು ಯಾವ ಸರ್ವಿಸ್ನ ಅವೈಲ್ ಮಾಡ್ತಾ ಇದ್ದೀರೋ ಅದು ಪಾರ್ಷಿಯಲ್ ಇನ್ವಾಯ್ಸಿಂಗಿಗೆ ರೆಡಿ ಆಗಿದೆಯೋ ಇಲ್ವೋ ಅಂತ. ನಿಮ್ಮ ಹತ್ರ ಒಂದು ಕ್ಯಾಶ್ ಬಫರ್ ಅಂತ ಇರಲೇಬೇಕು. ಇದರ ಜೊತೆ ನಿಮಗೆ ಸಿಗುವಂತ ಫೈನಾನ್ಸ್ ಆಪ್ಷನ್ಸ್ ಅಂದ್ರೆ ಕ್ಯಾಶ್ ಕ್ರೆಡಿಟ್ ಆಗಿರ್ಲಿ, ಓವರ್ ಡ್ರಾಫ್ಟ್ ಕ್ರೆಡಿಟ್ ಆಗಿರ್ಲಿ, ಈ ಥರದ್ದು ಕೂಡ ನೀವು ಬ್ಯಾಂಕಿಂಗ್ ಇಂದ ವ್ಯವಸ್ಥೆ ಇಟ್ಕೋಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಆಡಿಯನ್ಸಿನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಡಾಕ್ಟರ್ ಮುಂದ್ರಾ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆನ್ಲೈನ್. ನೀವು ಕೂಡ ಸಿದ್ಬಿ ಎಂಎಸ್ಎಂಇ ಸಂವಾದದಲ್ಲಿ ಭಾಗಿಯಾಗಬೇಕಾ, ಪ್ರತಿಕ್ರಿಯೆ ನೀಡಬೇಕಾ, ಯಾವ್ದಾದ್ರು ಪ್ರಶ್ನೆ ಕೇಳಬೇಕಾ, ನೀವು ನಮಗೆ ಇಮೇಲ್ ಮಾಡಬಹುದು. ನಮ್ಮ ಇಮೇಲ್ ಐಡಿಯನ್ನ ನೋಟ್ ಮಾಡ್ಕೊಳ್ಳಿ, samvad@sidbi.in. ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀವಿ ಎಂಎಸ್ಎಂಇ ಒಳಗೆ ಹುಟ್ಟುವಂತ ಪ್ರಶ್ನೆಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ಉತ್ತರ ನೀಡ್ತಾ ಇದ್ದೀವಿ. ಪ್ರತಿ 2ನೇ ಮತ್ತೆ 4ನೇ ಸ್ಯಾಟರ್ಡೆ ದೂರದರ್ಶನದಲ್ಲಿ ಈ ಕಾರ್ಯಕ್ರಮ ನೋಡಬಹುದು. ಹೋಗೋದಕ್ಕೂ ಮುಂಚೆ ನಿಮ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂಬರುವ 8ನೇ ಎಪಿಸೋಡಿನ ಥೀಮ್ ಆಗಿರುತ್ತೆ ಪಾಲಿಸಿ ಅವೇರ್ನೆಸ್ ಫಾರ್ ಎಂಎಸ್ಎಂಇಸ್. ಅಲ್ಲಿ ನಾವು ತಿಳ್ಕೊಳ್ಳೋಣ ಖಂಡಿತವಾಗ್ಲೂ ನಾವ್ ಯಾಕೆ ಗವರ್ಮೆಂಟ್ ಸ್ಕೀಮ್ಸ್ ಮತ್ತೆ ಯೋಜನೆಗಳನ್ನ ಬಳಸ್ಕೋಬೇಕು ಅಂತ. ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯ ತಿಳಿಸಿದಕ್ಕೆ ಡಾಕ್ಟರ್ ಅಶೋಕ್ ಕುಮಾರ್ ನಿಮಗೆ ಧನ್ಯವಾದ. ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು.